ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಕ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಹಾಗೆ ಈಸಿಯಾಗಿ ಕೂಡ ಇದೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಗೇನ್ 3 ಚೈನ್, ಒಂದು ಸಿಂಗಲ್ ಕ್ರೋಶ, ಮತ್ತೊಮ್ಮೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊ. ತುಂಬ ಲಾಂಗಾಗಿ ಮಾಡ್ಕೋಬೇಡಿ, ಸ್ವಲ್ಪ ಒಳಗೆ ಮಾಡ್ಕೊಳ್ಳಿ 3 ಚೈನ್ ಲಾಕು. ನೋಡಿ, ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಅಥವಾ 5 ಹಾಕ್ಕೋಬೋದು. ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ನಾವೇನು 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಅದ್ರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, ಅಂದರೆ ಲೂಪು. ನಾವು ನೆಕ್ಸ್ಟ್ ವರ್ಕ್ ಮಾಡಲಿಕ್ಕೆ ಒಂದು ಲೂಪ್ ಮಾಡ್ಕೊಳ್ಳೋಣ. ಅಗೇನ್ 3 ಚೈನ್, ಒಂದು ಸಿಂಗಲ್ ಕ್ರೋಶ. 3 ಚೈನ್ 3 ಟೈಮ್ಸ್ ಹಾಕ್ಕೊಂಡ್ವಿ. 4 ಚೈನ್ ಹಾಕ್ಕೊಂಡು ಒಂದು ಲೂಪ್ ಮಾಡಿಕೊಂಡು ಅಗೇನ್ 3 ಚೈನ್ ಹಾಕ್ಕೊಂಡಿದ್ದೀವಿ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳೋಣ. 2 ಸಲ ದಾರ ತೊಗೊಂಡು ಏನು ಲೂಪ್ ಇದೆಯಲ್ಲ 4 ಚೈನ್ದು, ಆ ಲೂಪ್ ಒಳಗಡೆ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದಾಯಿತು. ಎರಡು, ಮೂರು, ನಾಲ್ಕು. ಈ ರೀತಿ ನಾವು ಒಟ್ಟು 11 ಟ್ರಿಪಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೂಪ್ ಒಳಗಡೆ 4 ಚೈನ್ನ ಲೂಪ್ ಇದೆಯಲ್ಲ, ಲೂಪಲ್ಲಿ ಒಟ್ಟು 11 ಟ್ರಿಪಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ 3 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಗೇನ್ ಈಗ ಫ್ರಂಟಿಗೆ ತೊಗೋಬೇಕು ಡಿಸೈನ್ನ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೇರವಾಗಿ ನಾವಿಲ್ಲೆಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. ಒನ್ 2 3 ಚೈನ್ ಹಾಕ್ಕೊಂಡು ಫಸ್ಟು ಏನು ನಾವು ಟ್ರಿಪಲ್ ಕ್ರೋಶೆ ಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಒಂದು ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಎಗೈನ್ ಈಗ 3 ಚೈನ್, ಒಂದು ಗ್ಯಾಪನ್ನು ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 3 ಚೈನ್, ಒಂದು ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. 3 ಆಯಿತು. ನೆಕ್ಸ್ಟು ಒಂದು ಗ್ಯಾಪನ್ನು ಸ್ಕಿಪ್ ಮಾಡಿ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಲಾಸ್ಟಿಗ 4 ಆಯಿತು. ಈಗ ಒಟ್ಟು 5 ಲೂಪ್ಗಳು ಬರ್ತವೆ. ಲಾಸ್ಟು ಟ್ರಿಪಲ್ ಕ್ರೋಶೆ ಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಈಗ ನಾವು ಟ್ರಿಪಲ್ ಕ್ರೋಶೆ ಲಾಕ್ ಮಾಡಿದ್ದೀವಲ್ಲ, ಲಾಕ್ ಮೇಲೂ ಕೂಡ ಒಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲ ನೀವು ಬೇಕು ಅಂದರೆ ಪಕ್ಕದಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೋಬೋದು. ನಂತರ ಈಗ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಈಗ ನಾವು 3 ಚೈನ್ನ 5 ಟೈಮ್ಸ್ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ವಿ. ಈಗ ಸೆಂಟ್ರಲ್ಲಿ ಒಂದು ಆರ್ಚಿಂದ ನೆಕ್ಸ್ಟ್ ಇನ್ನೊಂದು ಆರ್ಚಿಗೆ 5 ಟೈಮ್ಸ್ ಹಾಕ್ಕೋಬೇಕು. ನೀವೇನಾದರೂ ಕುಚ್ಚು, ನಾನಿಲ್ಲಿ ಡಬಲ್ ಕುಚ್ಚು ತೋರಿಸೋದ್ರಿಂದ 5 ಚೈನ್ನ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕುಚ್ಚು ಮಾಡೋದಾದರೆ ನೀವು 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಚೈನ್ನ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೊಂದ್ಸಲ ಹಾಕ್ಕೊಳ್ಳೋಣ. ಇಲ್ಲಿ ಸೆಂಟ್ರಲ್ಲಿ ಡಬಲ್ ಕುಚ್ಚು ಬರುತ್ತೆ, ಅಂದರೆ 2 3 ಚೈನ್ ಗ್ಯಾಪ್ ಉಳ್ಕೊಳ್ಳುತ್ತೆ. ಆ 2 3 ಚೈನ್ ಗ್ಯಾಪ್ಗೂ 2 ಕುಚ್ಚು ಬರುತ್ತೆ. ಒಟ್ಟು 5 3 ಚೈನ್ನ ಹಾಕ್ಕೊಂಡಿದ್ದೀನಿ.
ನಿಮಗೆ ಒಂದೇ ಕುಚ್ಚು ಬೇಕು ಅಂದರೆ ಬರೀ 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ಆವಾಗ ನಿಮ್ಗೆ ಒಂದು ಲೂಪ್ ಉಳ್ಕೊಳ್ಳುತ್ತೆ ಸೆಂಟ್ರಲ್ಲಿ. ಈಗ 4 ಚೈನ್ ಹಾಕ್ಕೊಂಡು ಒಂದು ಲೂಪ್ ಮಾಡ್ಕೊಳ್ಳೋಣ. ನಾವೆಲ್ಲಿ 3 ಚೈನ್ ಲಾಕ್ ಮಾಡಿದ್ದೀವೋ ನಿಯರೆಸ್ಟಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಅಗೈನ್ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಈ ಲೂಪ್ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಒಂದೊಂದು ಫಸ್ಟ್ ಹಾರ್ಚಲ್ಲಿ ಏನು ತೋರಿಸಿದ್ದೀನೋ ಸೇಮ್ ಅದನ್ನೇ ರಿಪೀಟ್ ಮಾಡಬೇಕು. ಈಗ ನಾವು ಸೆಕೆಂಡ್ ಸ್ಟೆಪ್ ತೊಗೊಳ್ಳೋಣ. ಸೆಕೆಂಡ್ ಸ್ಟೆಪ್ಪಿಗೆ ಎಲ್ಲಿ ಲಾಕ್ ಮಾಡಿದ್ದೀನೋ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ ನಾವು ಆರ್ಚ್ ಮೇಲೆ 3 ಚೈನು ಲೂಪ್ ಮಾಡ್ಕೊಂಡಿದ್ದೀವಲ್ಲ, ಫಸ್ಟು 3 ಚೈನ್ದು ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಡಲ್ ಮೇಲೆ ದಾರ ತೊಗೊಂಡು ಆ 3 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಈಗ 3 ಡಬಲ್ ಕ್ರೋಶೆ ಆಯಿತು. 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಿಗೆ, ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಒಂದು ಪೆಟಲ್ ಆಯಿತು. ನಾವು ನೆಕ್ಸ್ಟ್ ಪೆಟಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ ಅದೇ ರೀತಿ ಒಂದು ಚೈನು ಮತ್ತು 3 ಡಬಲ್ ಕ್ರೋಶೆ ಕಂಬ, ಎರಡಾಯಿತು. ಇದು ಮೂರನೇದು. 3 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಪ್ರತಿಯೊಂದು ಕಂಬ 3 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಎರಡನೇ ಪೆಟಲ್ ಕಂಪ್ಲೀಟ್ ಆಯಿತು. ಥರ್ಡ್ ಪೆಟಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಒಂದು ಚೈನು ಮತ್ತು 3 ಡಬಲ್ ಕ್ರೋಶೆ ಕಂಬ, ಎರಡು, 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಗ್ಯಾಪು 3 ಚೈನ್ ಗ್ಯಾಪ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ನಂತರ ಒಂದು ಚೈನು. ಈಗ ಮತ್ತೆ 3 ಡಬಲ್ ಕ್ರೋಶೆ ಕಂಬ, 1, 2, ನೆಕ್ಸ್ಟ್ 3 ಡಬಲ್ ಕ್ರೋಶೆ ಕಂಬ ಆಯ್ತಲ್ವ. ಈಗ ಒಂದು ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ 3 ಚೈನ್ ಗ್ಯಾಪು, ಅದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕ್ಕೊಂಡು ಲಾಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚೈನು, 3 ಕಂಬಗಳು. ಮೂರು ಕಂಬ ಆಯ್ತಲ್ವ. ಈಗ ಅದೇ
3 ಚೈನ್ ಗ್ಯಾಪ್ಗೆ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. 5 ಪೆಟಲ್ ಬಂದಿದೆ ಒಂದು ಆರ್ಚಿಗೆ. ನೋಡ್ಲಿಕ್ಕಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಹಾಕ್ಬೋದು. 2 ಸ್ಟೆಪ್ ಬಂದಿದೆ ನೋಡಿ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶ ಒಳಗೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗೇನು 3 ಚೈನ್, ಒಂದು 3 ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ, ನಂತರ ಮತ್ತೆ 3 ಚೈನ್, ಒಂದು ಸಿಂಗಲ್ ಕ್ರೋಶ, ಅಗೈನ್ 3 ಚೈನ್ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ, ನಂತರ 3 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕ್ಕೊಂಡು 3 ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಫಸ್ಟ್ ಆರ್ಚಲ್ಲಿ ಏನು ತೋರಿಸಿದ್ದೀನೋ ಅದನ್ನೇ ಕಂಟಿನ್ಯೂ ಮಾಡಬೇಕು ನೀವು. ಇದಕ್ಕೆ ಒಂದು 700ಇಂದ 800ವರೆಗೂ ಚಾರ್ಜ್ ಮಾಡ್ಬೋದು. ಡಬಲ್ ಕುಚ್ಚಾದರೆ, ಸಿಂಗಲ್ ಕುಚ್ಚಾದರೆ ಒಂದು 700 ಚಾರ್ಜ್ ಮಾಡ್ಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇಲ್ಲಿ 2 ನಮಗೆ ಗ್ಯಾಪ್ ಇದೆ 3 ಚೈನ್ದು. 2 ಗ್ಯಾಪಿಗೂ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು ಬೇಕು ಅಂದರೆ ಒಂದು ಕುಚ್ಚು ಬೇಕು ಅಂದರೆ 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.